ಹಲೋ ನಮಸ್ಕಾರ. 2024ರಲ್ಲಿ ಮಡಿವಾಳ ಬಸ್ ಸ್ಟ್ಯಾಂಡಲ್ಲಿ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಒಬ್ಬ ಆಟೋ ಡ್ರೈವರ್ ಹತ್ರ ಒಬ್ಬ ಪ್ಯಾಸೆಂಜರ್ ಬಂದು ಎಲೆಕ್ಟ್ರಿಸಿಟಿ ಹೋಗ್ಬೇಕು ಅಂತ ಕೇಳ್ದ. ಅವನ ಆಟೋ ಡ್ರೈವರು 500 ರೂಪಾಯಿ ಕೇಳ್ದ. ಇವನು ಅಷ್ಟಾಗಲ್ಲ ಅಂತ ಪಕ್ಕದ ಆಟೋ ಡ್ರೈವರ್ ಹತ್ರ ಹೋದ. ಇವರೆಲ್ಲ ಒಂದೇ ಜಾಂಗು. ಮತ್ತು ಇನ್ನೊಂದು ಕಡೆ ಹೋದ. ಅಲ್ಲಿ ನೋಡ್ಬಿಟ್ಟು ನಿಂತ್ಕೊಂಡ. ಮತ್ತೆ ಇವ್ನು ಕರೆದ ಬಾಯಿಲಿ ಅಂತ. ಸೈಡು ಕರ್ಕೊಂಡೋಗಿ ಅವನ ಹತ್ರ ಮೊಬೈಲ್ ಕಿತ್ಕೊಂಡು ಎಸ್ಕೇಪ್ ಆದರು. ನಾನೇ ಕಣ್ಣಲ್ಲಿ ನೋಡಿದ್ದೀನಿ. ಮೇ ತಿಂಗಳಲ್ಲಿ 2024 ಒಬ್ಬ ಆಟೋ ಡ್ರೈವರ್ ತಪ್ಪು ಮಾಡೋದ್ರಿಂದ ಪ್ರತಿಯೊಬ್ಬ ಆಟೋ ಡ್ರೈವರ್ಗೂ ಕೆಟ್ಟ ಹೆಸರು ಬರ್ತದೆ. ಒಬ್ಬ ಡ್ರೈವರ್ ತಪ್ಪು ಮಾಡಿದ್ರೆ ಪ್ರತಿಯೊಬ್ಬ ಡ್ರೈವರ್ಗೂ ಕೆಟ್ಟ ಹೆಸರು ಬರ್ತದೆ. ಒಂದು ಹೆಣ್ಣು ತಪ್ಪು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಹೆಣ್ಮೇಲೆ ಕೆಟ್ಟ ಹೆಸರು ಬರ್ತದೆ. ಯಾಕೆ? ಯಾರೋ ಒಬ್ಬರು ಮಾಡೋದು ತಾಯಿ. ಎಲ್ಲರೂ ತಾಯಿ ತಪ್ಪು ಮಾಡಲ್ಲ. ಹಂಗೆ ಎಲ್ಲರೂ ಡ್ರೈವರ್ ತಪ್ಪು ಮಾಡಲ್ಲ. ಒಬ್ಬರು ಮಾಡೋದ್ರಿಂದ ಎಲ್ಲರೂ ಪ್ರಾಬ್ಲಮ್ಮು. ಆಮೇಲೆ ಈಗ 2025 ಈ ಟ್ರಾಫಿಕಲ್ಲಿ ಕೇಳಿ ಎಲ್ರಿಗೂ ಪೊಲೀಸ್ ಕೇಸರ್ ಮಾಡ್ಕೋಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಆದರೆ ನಾವು ಅಗ್ರಿಮೆಂಟ್ಗೆ ದುಡ್ಡು ಕೊಡಬೇಕು. ಅಗ್ರಿಮೆಂಟ್ ಪೇಪರ್ ಬರ್ಸ್ಕೋಬೇಕು. ಅಲ್ಲಿ ಅಕ್ಕಪಕ್ಕ ಸೈನ್ ಹಾಕ್ಸ್ಬೇಕು. ಕಂಪ್ಯೂಟರ್ ಕ್ಲಾಸ್ಗೆ 650 ರೂಪಾಯಿ ಫೀಸ್ ಕಟ್ಟಬೇಕು. ಅವನಿಗೆ 200 ರೂಪಾಯಿ ಕೊಡಬೇಕು. ಸ್ಟೇಷನ್ ತಗೊಂಡೋಗಿ ಕೊಟ್ಟರೆ ಪೊಲೀಸು 500 2000 ಕೇಳ್ತಾರೆ. ಅದಿಲ್ಲ ಇದಿಲ್ಲ ಅಂತ ವಾಪಸ್ ಕಳಿಸ್ತಾರೆ. ಯಾಕೆ? ಸರ್ಕಾರದಿಂದಗೆಲ್ಲ ಸಂಬಳ ಕೊಡಲ್ವಾ? ಮೋಸ ಮಾಡಬೇಡಿ. ನಿಮಗೆ ಪ್ರತಿಯೊಬ್ಬರು ಗೌರ್ಮೆಂಟಿಂದ ಸಂಬಳ ಕೊಡ್ತದೆ. ಏನೊಂದು 50-100 ಕೊಟ್ಟರೆ ಈಸ್ಕೊಳ್ಳಿ ಖುಷಿಯಾಗಿ. ನಿಮ್ಮ ಮೇಲೆ ಪೊಲೀಸ್ ಮೇಲೆ ನಮಗೇನು ಹೊಟ್ಟೆ ಉರಿ ಇಲ್ಲ. ಬೆಳಗ್ಗೆಯಿಂದ ದುಡಿಯೋಕೆ 500 ರೂಪಾಯಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? 1300 ರೂಪಾಯಿ ಹೋಗುತ್ತೆ ಇವೆಲ್ಲ ರೆಡಿ ಮಾಡೋಕ್ಕೆ. ಎಲ್ಲ ನಮ್ಮ ಜುಟ್ಟು ಕಟ್ ಮಾಡ್ತೀರಾ. ಕಳ್ಳರನ್ನು ಒಂದೇ ಮಾಡ್ತೀರಾ, ಒಳ್ಳೆಯವ್ರನ್ನೂ ಒಂದೇ ಮಾಡ್ತೀರಾ. ನಿಮ್ಮ ಕಾನ ಪ್ರಕಾರ ನೀವು ಮಾಡಿ. ಆಮೇಲೆ ಇನ್ನೊಂದು ದಿವಸ ಇದೆ ನೋಡಿ, ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಜಾಗಗಳಲ್ಲಿ ಹೆಣ್ಮಕ್ಳು ಹುಷಾರಾಗಿರಿ. ದೊಡ್ಡ ದೊಡ್ಡ ಮ್ಯಾನೇಜರ್ಗಳು ಏನು ಕೆಲಸ ಏನು ಅಂತ ಕೇಳಿಕೊಂಡು ಅವ್ರ ಹತ್ರ ನೀವು ಕೆಲಸ ಮಾತಾಡ್ಕೊಂಡು ಕೆಲಸಕ್ಕೆ ಹೋಗಿ. ಕಂಪ್ನಿಗಳಲ್ಲಿ ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾದ್ರೆ ಯತ್ನೆ ಮಾಡಿ. ಎಲ್ಲಕ್ಕೂ ರೆಡಿನಾ ಅಂದರೆ ಊನ್ಬೇಡಿ. ಏನು ಕೆಲಸ ಅಂತ ಕೇಳಿ. ಎಲ್ಲಕ್ಕೂ ಅಂದರೆ ಅವ್ರು ಎಲ್ಲಕ್ಕೂ ಬಳಸ್ಕೋತಾರೆ. ಇವೆಲ್ಲ ನಡೀತಿದೆ ಜನ್ರೇಷನ್. ಈಗ ಇದೊಂದು ಮೆಸೇಜ್ ಕೊಟ್ಟಿದ್ದೀನಿ.